ವಿಧಾನಸಭೆ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇತ್ತು. ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇಡೀ ಸರ್ಕಾರ ಬೆಳಗಾವಿಯಲ್ಲಿದ್ದಂತ ಸಂದರ್ಭದಲ್ಲಿ ಒಂದು ದಲಿತ ಮಹಿಳೆಯನ್ನ ವಿವಸ್ತ್ರ ಮಾಡಿ ಕಂಬಕ್ಕೆ ಕಟ್ಟಿ ಒಂದು ರೀತಿ ಸಾರ್ವಜನಿಕವಾಗಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿರುವಂತದ್ದು ಇಡೀ ಸರ್ಕಾರ, ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು. ನಾನು ಕೂಡ ನಿನ್ನೆ ಘಟನೆ ನಡೆದಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಮಾಡಿದ್ದೆ. ನಾನು ಅಲ್ಲಿನ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಮಹಿಳಾ MLCಗಳು ಎಲ್ಲರೂ ಕೂಡ, ನಾನು ಕೂಡ ಹೋಗಿ ಭೇಟಿ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಕೇಸ್ಗಳು, ಯಾಕಂದ್ರೆ ನನಗೆ ಪೊಲೀಸರ ಮೇಲೆ ನಂಬಿಕೆ ಇರಲಿಲ್ಲ, ಅದಕ್ಕೆ ಹೋಗಿ ಏನೇನು ಕೇಸ್ಗಳು ಹಾಕಿದ್ದಾರೆ ಅದೆಲ್ಲ ಪರಿಶೀಲನೆ ಮಾಡಿ ಪೊಲೀಸರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ತಗೊಂಡು ಅವ್ರಿಗೆ ಇನ್ನಷ್ಟು ಕಠಿಣ ಕಾಯ್ದೆಗಳ ಮುಖಾಂತರ, ಸೆಕ್ಷನ್ಗಳ ಮುಖಾಂತರ ಹಾಕಬೇಕು ಅಂತ ಹೇಳಿ ಬಂದಿದ್ದೀನಿ. ಆದರೆ ಇಲ್ಲಿ ಕಾಣ್ತಾ ಇರೋವಂಥದ್ದು ನೆಗ್ಲಿಜಿಯನ್ಸ್. ಅಲ್ಲಿನ ಜಿಲ್ಲಾ ಮಂತ್ರಿಗಳು ನನ್ಗೆ ಗೊತ್ತಿಲ್ಲ ಹೋಗಿದ್ದಾರೋ ಇಲ್ಲ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಹೋಗಿಲ್ಲ. ಯಾವಾಗ ಇದು ದೇಶವ್ಯಾಪಿ ಪ್ರತಿಭಟನೆ ಆಯಿತು ಆಗ ಮುಖ್ಯಮಂತ್ರಿಗಳು ಅವ್ರಿಗೆ 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ 5 ಲಕ್ಷ ಪರಿಹಾರನೂ ಕೊಡ್ತಾ ಇರಲ್ಲ. ಮತ್ತೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ನಾನು ರಾಜ್ಯದ ಕಾನೂನು ಸುವ್ಯವಸ್ಥೆ ಕುಸಿದೆ ಅನ್ನೋ ಒಂದು ನಿಲುವಳಿ ಸೂಚನೆಯನ್ನ ತಂದಿದ್ದೆ. ಆ ಸಂದರ್ಭದಲ್ಲಿ ಈ ಘಟನೆಯನ್ನು ಕೂಡ ನಾನು ಪ್ರಸ್ತಾವ ಮಾಡಿದ್ದೆ. ಕೊನೆ ದಿನ ಅಧಿವೇಶನದಲ್ಲಿ ನನಗೆ ಅದು ಕೂಡ ನಮ್ಮ ಅಜೆಂಡಾದಲ್ಲಿ ಬಂದಿತ್ತು ಇದು ಚರ್ಚೆಗೆ. ಆದರೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಬೇಕಾಗಿದ್ದು ಅರ್ಧ ಗಂಟೆ, ಕೊಟ್ಟಿದ್ದು ಕಾಟಾಚಾರ. ಉತ್ತರ ಕರ್ನಾಟಕದ ಚರ್ಚೆ ಬಂದ್ರೆ ಅವರು ಇಡೀ ರಾಜ್ಯದ ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ಅಣೆಕಟ್ಟುಗಳಿದೆ ಇವೆಲ್ಲ ಹೇಳ್ಕೊಂಡು ಕೊನೆಗೆ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಧಿವೇಶನ ಸ್ಪೀಕರ್ ಆದಂಥವರು ಕೂಡ ಅಧಿವೇಶನ ನಡೆಸಬೇಕಾಯಿತು. ಆದರೆ ಈ ವಿಚಾರ ಬೆಳಗಾವಿಯ ಮಹಿಳೆಯನ್ನ ಬೆತ್ತಲೆಗೊಳಿಸಿದಂಥ ವಿಚಾರ ಚರ್ಚೆಗೆ ಬರುತ್ತೆ ಅಂತೇಳಿ ಪಲಾಯನ ಮಾಡಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ನಿನ್ನೆ ನಾವು ನೋಡಿದಿರಿ. ಅವ್ರಿಗೆ ಚರ್ಚೆ ಇಷ್ಟ ಇಲ್ಲ. ನೆನ್ನೆನೂ ಕೇಳಿದ್ದಾರೆ, ಯಾಕೆ ಬರ್ತಾ ಇದ್ದಾರೆ ಅವರು, ಡೆಲ್ಲಿಯಿಂದ ನಿಯೋಗ ಯಾಕೆ ಬರ್ತಾ ಇದೆ, ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ, 4 ದಿನ ಏನ್ ಮಾಡ್ತಾ ಇದ್ರು ಇವರು ಅಂತೆ. 4 ದಿನ ನೀವು ಮುಚ್ಚಾಕಿದ್ರಿ ಘಟನೆನ, ಯಾರು ಹೋಗ್ದಂಗೆ ನೋಡ್ಕೊಂಡಿದ್ರಿ. ಅಲ್ಲಿ ಏನ್ ನಿಜವಾಗ ಘಟನೆ ನಡೆದಿದೆ ಯಾರಿಗೂ ಗೊತ್ತಿಲ್ಲ. ನಾನು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು ನಿಜ ಘಟನೆ ಏನು ಅಂತ ಹೇಳಿದ್ರೆ ಅದು ಹೇಳಕ್ಕಾಗಲ್ಲ ನನ್ನ ಕೈಲಿ. ಅಷ್ಟು ವಲಸಾಗಿ ನಡೆದಿದೆ, ಅಷ್ಟು ಕೆಟ್ಟದಾಗಿ ನಡೆದಿದೆ. ಕೋರ್ಟು ಕೂಡ, ಹೈಕೋರ್ಟ್ ಚೀಮಾರಿ ಹಾಕಿದೆ ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ನಾಚಿಕೆ ಇದೆಯಾ? ಹಿಂದೆ ಕುರುಕ್ಷೇತ್ರ ನಡೆದಂತ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನರು ಹಿಂಗ್ ಮಾಡಿರಲಿಲ್ಲ, ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ. ನಾನು ಪೊಲೀಸಿನ FIR ಓದಿದ್ದೀನಿ ನಾನು. ಅಷ್ಟು ಕೆಟ್ಟದಾಗಿ ನಡವಳಿಕೆ ನಡೆಕಿದ್ದಾರೆ. ಬೀದಿಯಲ್ಲಿ ಕರ್ಕೊಂಬಂದು ಒಡೆದು ಕಂಬಕ್ಕೆ ಕಟ್ಟಿ, ಅವೆಲ್ಲ ನಾವು ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟದಾಗಿ ಎಲ್ಲೂ ನಡೆದಿಲ್ಲ ಇಡೀ ದೇಶದಲ್ಲಿ ಈ ತರದ ಒಂದು ಘಟನೆ ನಾನಂತೂ ನೋಡಿಲ್ಲ. ಅಷ್ಟು ಕೆಟ್ಟ. ಇನ್ನ ಆ ಹೆಣ್ಣು ಮಗಳ ಸ್ಥಿತಿ ಏನು? ಈಗ ಆಸ್ಪತ್ರೆಯಲ್ಲಿದೆ, ಮುಂದೆ ಆ ಹಳ್ಳಿಯಲ್ಲಿ ಹೆಂಗ್ ಬದುಕ್ತಾರ ಆ ಹೆಣ್ಣು ಮಗಳು? ಇವೆಲ್ಲನೂ ಕೂಡ ಬಹಳ ನಾಚಿಕೆಗೇಡಿನ ಸಂಗತಿ. ಆದರೆ ಕಾಂಗ್ರೆಸ್ ಅವ್ರು ಏನೂ ನಡೆದೇ ಇಲ್ಲ, ಏನೂ ಆಗೇ ಇಲ್ಲ, ಅವ್ರಿಗೇನೋ ಒಂದು 5 ಲಕ್ಷ ಪರಿಹಾರ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ಘಟನೆ ನಡೆದಿರುವಂಥದ್ದು ವಿಧಾನಸಭೆ ಅಧಿವೇಶನ ನಡೆಯುವಂತ ಜಾಗದ ಹತ್ರ ಕೂಗಳತೆ ದೂರದಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಅನ್ನೋದಕ್ಕೆ ಇಷ್ಟು ಸ್ಪಷ್ಟ. ವಿಧಾನಸಭೆ ಅಧಿವೇಶನ ನಡೆಯೋಗೆ ಹಿಂಗೆ ಮಾಡ್ತಾರೆ, ಅಲ್ಲೇನೋ ಮಾಡ್ತಾರೆ ಅಂದ್ರೆ ನಿಮ್ಮ ಬಗ್ಗೆ, ಸರ್ಕಾರದ ಬಗ್ಗೆ ಜನಗಳಿಗೆ ಯಾವ ರೀತಿ ಇದೆ ಅನ್ನೋದು ಅರ್ಥ ಆಗಿ. ನೀವೆಲ್ಲ ಹಿಂದೆ ಏನೇನು ಕೇಸ್ಗಳು ಹಾಕಿದ್ರು, PFI, ಪಾಪ್ಯುಲರ್ ಫ್ರಂಟ್, ಅವೆಲ್ಲ ಕೇಸ್ಗಳು ವಾಪಸ್ ತೆಗ್ದಿದ್ದೀರ. ಇವೆಲ್ಲನೂ ಕೂಡ ಜನಗಳಿಗೆ ಏನು ಅಂದ್ರೆ ಇವ್ರು ಕಾಂಗ್ರೆಸ್ ಅವ್ರು ಏನು ಮಾಡಲ್ಲ, ಏನು ಕ್ರಮ ತೆಗೆದುಕೊಳ್ಳಲ್ಲ, ಕೇಸ್ ಹಾಕಿದ್ರು ವಾಪಸ್ ತೆಗಿತಾರೆ, ರಾಜಕೀಯ ಒತ್ತಡ ತಂದ್ರೆ, ಈ ಭಾವನೆ ಬಂದಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ. ಒಂದ್ ಕಡೆ ನಾನು ಇವಾಗ ಭೇಟಿ ಮಾಡ್ತಾ ಇದ್ದೀನಿ, ಮಕ್ಕಳ ಭ್ರೂಣ ಹತ್ಯೆ ನಡೀತಾ ಇರೋದು, ಸುಮಾರು 2-3 ಸಾವಿರ ಮಕ್ಕಳ ಭ್ರೂಣ ಹತ್ಯೆ ಅಂದಾಜು ಆಗಿದೆ ಅನ್ನೋದು ಒಂದು ಮಾಹಿತಿ ಇದೆ. ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀನಿ. ಈಗ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಭೇಟಿ ಮಾಡ್ತಾ ಇದ್ದೀನಿ.
ಮತ್ತೆ ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರೋದ್ ಬಗ್ಗೆ ವಿಶೇಷವಾಗಿ ಈ ಘಟನೆ ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಿದೆ, ಪಾರ್ಲಿಮೆಂಟ್ ಹೊರಭಾಗದಲ್ಲೂ ಚರ್ಚೆ ಆಗಿದೆ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ಇದೇನು ನಡೆದೇ ಇಲ್ಲ ಅಂತೇಳಿ ಅಧಿವೇಶನ ಮಾಡಿದ್ದಾರೆ. ನಮ್ಮ ಚರ್ಚೆಗೂ ಅವಕಾಶ ಕೊಡದೆ ಮೋಸ ಮಾಡಿದ್ದಾರೆ. ಅದಕ್ಕೆ ಸ್ಪೀಕರು ಎಲ್ಲೋ ಒಂದು ರೀತಿ ಮಲತಾಯಿ ಧೋರಣೆಯನ್ನ ಮಾಡಿದ್ದಾರೆ ಅನ್ನೋ ಭಾವನೆ ನನಗೂ ಬರ್ತಾ ಇದೆ. ಅದರ ವಿರುದ್ಧವಾದಂತ ಇವತ್ತು ಮಂಡ್ಯದಲ್ಲಿ ನಾನು ಭೇಟಿ ಮಾಡಕ್ ಬಂದಿದ್ದೆ. ಅದೇ ಸಂದರ್ಭದಲ್ಲಿ ಪ್ರತಿಭಟನೆನೂ ಇದೆ. ಅಲ್ಲಿಗೆ ಬಂದು ನಾನು ಕೂಡ ಸಂಬಂಧಪಟ್ಟಂಗೆ ಸರ್ ಹಿಂದೆನೆ ಕೆಲವೊಂದಿಷ್ಟು ಮಾಹಿತಿ ಇತ್ತು, ಹೋಗೋಣ ತಡೆಯುವಷ್ಟರಲ್ಲಿ ಸರ್ಕಾರ ಇವಾಗ ಹೋಗೋಣ ಅಲ್ಲಿ ಹೋದ್ಮೇಲೆ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀವಿ. ಇವಾಗ ಮಹಿಳೆಗೆ ನಮ್ಮ ದಲಿತ ಮಹಿಳೆಗೆ ಆಗಿರೋ ಅನ್ಯಾಯದ ಬಗ್ಗೆ ಮಾತ್ರ ಪ್ರತಿಭಟನೆಗೆ ನಾನು ಬಂದಿದ್ದೀನಿ. ಅಲ್ಲಿ ಭೇಟಿ ಮಾಡಿ ನೋಡಿದ್ಮೇಲೆ ನಿಮ್ ಜೊತೆ ಮತ್ತೆ ನಾನು ಅರ್ಧ ಗಂಟೆಗಳ ಕಾಲ ಮಾಧ್ಯಮದಲ್ಲಿ ಬೆಳಗಾವಿ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ತದೆ ಈ ಒಂದು ವಿಚಾರ ಇಟ್ಕೊಂಡು ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಏನ್ ರಾಜಕೀಯ ಬೇಳೆ ಅಂದ್ರೇನು ಹೇಳಿ? ಬೇಳೆ ಅಂದ್ರೆ ಏನು ಅಂದ್ರೆ ಮುಚ್ಚಾಕ್ಬೇಕು ಅಂತನಾ? ಅಲ್ಲಲ್ಲ ಮುಚ್ಚಾಕ್ಬೇಕು ಅಂತನಾ? ಅಲ್ಲ ಬೇಳೆ ಮುಚ್ಚಾಕ್ಬೇಕು ಅಂತನಾ? ಯಾಕೆ ಆದ ಘಟನೆ ಆದ 24 ಗಂಟೆಯಲ್ಲಿ ಪರಿಹಾರ ಯಾಕೆ ಘೋಷಣೆ ಮಾಡಿಲ್ಲ ಮುಖ್ಯಮಂತ್ರಿ? ಇಷ್ಟೆಲ್ಲ ಏನ್ ಅವ್ರು ಹೇಳೋ ಡೈಲಾಗ್ಗಳು 24 ಗಂಟೆಗೆ ಘೋಷಣೆ ಮಾಡ್ಬೇಕಾಯ್ತಲ್ಲ. ಈಗ ನಿಯೋಗ ಬರ್ತೈತೆ ಅಂತ ಘೋಷಣೆ ಮಾಡಿದಾರೆ. ನೆನ್ನೆ ನಿಯೋಗ ಬರ್ಲಿಲ್ಲ ಅಂದಿದ್ರೆ ಇವ್ರು ಘೋಷಣೆನೇ ಮಾಡ್ತಾ ಇರಲ್ಲ, ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಈ ಸರ್ಕಾರ ಇಡೀ ಸರ್ಕಾರ ಅಲ್ಲೇ ಇದೆ, ಆ ಘಟನೆ ನಡೆದಂತ ಜಾಗದಲ್ಲಿ, ಆ ಜಿಲ್ಲೆಯಲ್ಲೇ ಇದೆ, ಆ ಒಂದು ತಾಲೂಕಲ್ಲೇ ಇದೆ. ಯಾಕೆ ಚರ್ಚೆ ಸುಮೋಟೋ ಮುಖ್ಯಮಂತ್ರಿಗಳು ಸುಮೋಟೋ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಸುಮೋಟೋ ಆಗಿ ಅವರು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು. ಹಿಂಗಾಗಿದೆ ಘಟನೆ, ನಾನು ಕ್ರಮ ತೆಗೆದುಕೊಂಡಿದ್ದೀನಿ, ಯಾರೇ ಈ ತರ ಮಾಡಿದ್ರು ಬಿಡಲ್ಲ ನಾನು, ಇದು ನಾಚಿಕೆ ತಲೆ ತಗ್ಸುವಂತ ಸಂಗತಿ ಅಂತ ಒಂದು ಹೇಳಲಿಲ್ಲ ಅವರು ಮುಖ್ಯಮಂತ್ರಿ. ಅಧಿವೇಶನ ನಡೆಯುವಾಗ ಹೇಳ್ಬೇಕಲ್ಲ, ಒಬ್ಬ ಮುಖ್ಯಮಂತ್ರಿ ಕರ್ತವ್ಯ ತನಪ ಈ ತರದ ಬೆಚ್ಚಿ ಬೀಳಿಸುವಂತ ಘಟನೆ ನಡೆದಾಗ ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡ್ಲಿಲ್ಲ? ಮಾಡಿದ್ರೆ ಚರ್ಚೆಗೆ ಅಲ್ಲಿ ಬಂದ್ಬಿಡ್ತು ಅನ್ನೋ ಭಯದಿಂದ ಅವ್ರು ಮಾಡಿಲ್ಲ ಅಷ್ಟೇ. ಇನ್ನೊಂದು ಸವಾಲ್ ಹಾಕಿದ್ರೆ ಸರ್, ಜೆ.ಪಿ. ನಡ್ಡಾ ಅವ್ರಿಗೆ ದಮ್ಮು ತಾಕತ್ತಿದ್ರೆ ಏನು ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಮೇಲೆ ಆರೋಪ ಇದೆ, ಗಂಭೀರ ಆರೋಪಗಳು ಅವ್ರ ಪಕ್ಷದವರೇ ಮಾಡ್ತಾರೆ, ಅದ್ರ ಬಗ್ಗೆ ತನಿಖೆ ಮಾಡ್ಲಿ ಅವ್ರ ಸತ್ಯಶೋಧನಾ ತಂಡ ಅಂತ. ಅಯ್ಯೋ, ಈಗ ನಾವು ವಿರೋಧ ಪಕ್ಷ ಚುನಾವಣೆಯಲ್ಲಿ ಸೋತಿದ್ದೀರಿ. ಅವ್ರ ಪಾರ್ಟಿ ಹರಿಪ್ರಸಾದ್ ಅವ್ರು ಹಾಕಿದಾರಲ್ಲ ಧಮ್ಕಿ, ಸಿಎಂನ ಏರಿಸ್ತೀನಿ ನಾನೇ ಇಳಿಸ್ತೀನಿ ಅಂತ ಹೇಳಿದಾರಲ್ಲ, ಆ ದಮ್ಮು ತಾಕತ್ತು ಸಿದ್ದರಾಮಯ್ಯನವ್ರಿಗಿದೆಯಾ, ಸೋನಿಯಾ ಗಾಂಧಿ ಅವ್ರಿಗಿದೆಯಾ? ಡಿ ಕೆ ಶಿವಕುಮಾರ್ ಅವ್ರ ಗುರುಗಳು ಹೇಳಿದಾರಲ್ಲ, ಸ್ವಾಮೀಜಿ ಏನ್ ಹೇಳಿದ್ದಾರೆ? ನೊಣವಿನಕೆರೆ ಸ್ವಾಮೀಜಿ ಅವ್ರು ಏನ್ ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯ ನಿಲ್ಲಿಸ್ತೀನಿ ಅಂತ. ಪರಮೇಶ್ವರ್ ಹೇಳಿದ್ದಾರೆ, ನಾನೇ ಮುಂದೆ ಆಗ್ತೀನಿ ಈಗಲೇ ಅಂತ ಹೇಳಿದ್ದಾರೆ. ಅಷ್ಟು ಅವ್ರ ಪಾರ್ಟಿಯಲ್ಲಿ ಸತ್ತ ಕತ್ತೆ ಬಿದ್ದಿದೆ ಅವ್ರ ತಟ್ಟೆಯಲ್ಲಿ, ಅದನ್ನ ನೋಡ್ಕೊಂಡ್ಲಿ ಫಸ್ಟ್. ನಮ್ಮಲ್ಲಿ ಏನಾಯ್ತು ಅದನ್ನ ನಾವು ಆಮೇಲೆ ನೋಡ್ತೀವಿ. ಸಿಎಂ ಬದಲಾವಣೆ ಆಗ್ತಾರೆ ಸರ್ ಹೇಳ್ಬಿಟ್ಟಿದಾರಲ್ಲ, ಭವಿಷ್ಯ ನುಡಿದಿದ್ದಾರಲ್ಲ ಸ್ವಾಮೀಜಿ ಅವರು. ಭವಿಷ್ಯ ನುಡಿದ್ಮೇಲೆ ಆಗ್ಬೇಕು. ನಾನೇನು ಅಸೆಂಬ್ಲಿಯಲ್ಲಿ ಹೇಳಿದೆ, ಡಿ ಕೆ ಶಿವಕುಮಾರ್ ಅವರೇ ಯಾವಾಗ ನೀವು ಆಗೋದು ಅಂತ. ಸಿದ್ದರಾಮಯ್ಯ ನಾನೇ ಬಡ್ಜೆಟ್ ಮಂಡಿಸ್ತೀನಿ ಅಂದ್ರು. ಡಿ ಕೆ ಶಿವಕುಮಾರ್ ಎದ್ದೇನ್ ಹೇಳಿದ್ರು? ಕಾಂಗ್ರೆಸ್ ಪಾರ್ಟಿಯವರು ಬಡ್ಜೆಟ್ ನ ಮಂಡಿಸ್ತಾರಂತೆ. ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ? ನಾನೇ ಮಂಡಿಸ್ತೀನಿ ಅಂತಾರೆ. ಪಕ್ಕದಲ್ಲೇ ಕೂತ್ಕೊಂಡಿದ್ದಂತ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತತೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ ಒಡಕಿರೋ ಅಂತದ್ದು. ಸರಿ ಸರ್, ಈಗ ಸಂಸತ್ತಿಗೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವ್ರದ್ದು ರಾಜೀನಾಮೆ ಕೇಳ್ತಾ ಇದ್ದಾರೆ ಸರ್. ನೀವು ಹೊಟ್ಬಿಡಿ ಅಲ್ಲಿಗೆ ನಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರ ರಾಜೀನಾಮೆ ಸಂಸತ್ತಲ್ಲಿ ನಡೆದಂತ ನೋಡಿ. ಆ ಘಟನೆ ಬಗ್ಗೆ ತನಿಖೆ ನಡೀತಾ ಇದೆ, ಈಗ ಎನ್ಕ್ವೈರಿ ಶುರುವಾಗಿದೆ. ಈ ಎನ್ಕ್ವೈರಿಯ ರಿಪೋರ್ಟ್ ಏನ್ ಬರ್ತೈತೋ ಅದ್ರ ಮೇಲೆ ನಾವು ನೋಡ್ಬೋದು. ಇದು ಪ್ರತಾಪ್ ಸಿಂಹನ ತಪ್ಪೇನ್ ಬರ್ತೈತೆ ಇದರಲ್ಲಿ? ಈಗ ಎಲ್ಲರೂ ಪಾಸ್ ಕೊಟ್ಟಂಗೆ ಅವರು ಕೊಟ್ಟಿದ್ದಾರೆ. ಅದೇ ಕಾಂಗ್ರೆಸ್ ಅವ್ರು ಕೊಟ್ಟಿದ್ರೆ, ಎಂಪಿ ಕೊಟ್ಟಿದ್ರು, ಯಾವ ರೀತಿ ಬಿಜೆಪಿ ಅವರು ಏನಾಗೋದು? ಈಗ ಡಿ ಕೆ ಶಿವಕುಮಾರ್ ತಮ್ಮನು ಕೂಡ ಲೋಕಸಭಾ ಸದಸ್ಯ, ಅಕಸ್ಮಾತ್ ಅವರೇ ಕೊಟ್ಟಿದ್ರೆ ನಾವು ಆಪಾದನೆ ಮಾಡಕ್ಕಾಯ್ತಾ? ಇವ್ರ ತರ ನಾವು ಕೆಟ್ಟ ಸಂಸ್ಕೃತಿಯನ್ನ ಮಾಡಲ್ಲ. ಇದರಿಂದ ಭಯೋತ್ಪಾದನಾ ಕೃತ್ಯಕ್ಕೆ ಕುಮ್ಮುಚ್ಚಿದ್ರೆ ಯಾರನ್ನೇ ಬೇಕಾದ್ರೂ ಮಾಡ್ಬೋದು. ಪ್ರತಾಪ್ ಸಿಂಹ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು, ಅದರಿಂದ ಪ್ರಶ್ನೆನೇ ಬರಲ್ಲ. ಮೈಸೂರು ಏರ್ಪೋರ್ಟ್ಗೆ ಸರ್ ಟಿಪ್ಪು ಹೆಸರಿಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ಒತ್ತಾಯವನ್ನು ಮಾಡ್ತಾರೆ ಸರ್. ಯಾರ್ಯಾರು ಒತ್ತಾಯ ಮಾಡಿದಾರೋ ಆ ತಾಲೂಕಿನ ಜನ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಟಿಪ್ಪು ಒಬ್ಬ ಮತಾಂಧ. ಈ ಮಂಡ್ಯದಲ್ಲಿ ಅದರ ಟಿಪ್ಪುನ ಚರಿತ್ರೆ ಇದೆ, ಕೊಡಗಲ್ಲಿ ಚರಿತ್ರೆ ಇದೆ. ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿರೋದು, ಕೊಲೆ ಮಾಡಿರೋದು. ಇದೇ ಮೇಲ್ಕೋಟೆಯಲ್ಲಿ ಬ್ರಾಹ್ಮಣ ಸಮುದಾಯನ ಆನೆ ಕಟ್ಟಿ
ಕಾಲಕ್ಕೆ ಕಟ್ಟಿ ಕತ್ತರಿಸಾಕಿರೋದು ಇದೆಲ್ಲ ಇಲ್ಲೇ ಇದೆ. ನಾವೇನ ಹೋರಾಟಗಾರರ ಹೆಸರಿಟ್ಟು ಏನ್ ತಪ್ಪು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ಯಾರು ಹೋರಾಟಗಾರ? ಮೈಸೂರು ಯಾರು ಅವರ ಅಲ್ಲಪ್ಪ, ಮೈಸೂರು ಆಡಳಿತ ನಡೆಸ್ತಾ ಇದ್ದವ್ರು ಯಾರು? ಒಡೆಯರು. ಇವ್ರು ಏನು ಇಲ್ದಿರ ಅಲ್ಲಿ ಬಂದು ಚಾಕ್ರಿ ಮಾಡಕ್ಕೆ ಕೂಲಿಗೆ ಬಂದು ಏನ್ಕೆ ಬರೀರಿ ಅದನ್ನ ಕೂಲಿಗೆ ಬಂದು ಹೈದರಾಲಿ ಕೂಲಿಗೆ ಬಂದಿದ್ದಲ್ಲಿ ಅವ್ರಿಗೆ ಮೋಸ ಮಾಡಿ ಸಿಂಹಾಸನ ಏರಕ್ ಹೋಗಿದ್ರಲ್ಲ, ನಾಚಿಕೆ ಆಗಲ್ಲ ಅವ್ರಿಗೆ? ಅದರಿಂದ ಅವು ನೋಡಿ, ಟಿಪ್ಪು ಆಗ್ಲಿ ಹೈದರಾಗ್ಲಿ ಒಂದು ಡ್ಯಾಮ್ ಕಟ್ಟಿಸಿದಾರ, ಒಂದು ಕೆರೆ ಕಟ್ಟಿಸಿದಾರ, ಆಸ್ಪತ್ರೆ ಕಟ್ಟಿಸಿದಾರ, ಶಿಕ್ಷಣ ಸಂಸ್ಥೆಗಳು ಕಟ್ಟಿದಾರ. ಕಟ್ಟಿರೋರೆಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಕಾಂಗ್ರೆಸ್ ಹೋರಾಟಗಾರ ಅಂತ ಒಪ್ಪಂತಲ್ಲ. ಅವ್ರಿಗೆ ಓಟ್ಗೋಸ್ಕರ ಎಂತ ಕೀಳು ಮಟ್ಟಕ್ಕೂ ಕಾಂಗ್ರೆಸ್ ಅವ್ರು ಹೋಗ್ತಾರೆ. ಅವರು ಟಿಪ್ಪು ಸಂಸ್ಕೃತಿಯನ್ನ, ಟಿಪ್ಪು ಸಿದ್ಧಾಂತದ ಮೇಲೆ ಬಂದಿದ್ದಾರೆ. ನಾವು ಹಿಂದೂ ಸಿದ್ಧಾಂತದ ಮೇಲೆ ಬರ್ತಾ ಇದ್ದೀರಿ. ಜನ ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.